ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಚಾತುರ್ಮಾಸ್ಯ ವ್ರತ ಶ್ರೀ ಗರುಡನಿತಿ. ಈ ವ್ರತವನ್ನು ಆಷಾಢ ಮಾಸದಲ್ಲಿ ಏಕಾದಶಿಯಿಂದಾಗಲಿ ಹುಣ್ಣಿಮೆಯಿಂದಾಗಲಿ ಭಗವಂತನಾದ ಹರಿಯನ್ನು ಸಾಧ್ಯವಾದಷ್ಟು ರೀತಿಯಲ್ಲಿ ಪೂಜಿಸಿ ಈ ಕೆಳಗಿನ ಶ್ಲೋಕದಿಂದ ಪ್ರಾರ್ಥಿಸಿ ಪೂಜೆಯನ್ನು ಆರಂಭಿಸಬೇಕು. ಇದಂ ವ್ರತ ಮಾಯಾದೇವ ಗೃಹೀತಂ ಪುರಸತ್ತವ ನಿರ್ವಿಘ್ನಂ ಸಿದ್ಧಿ ಮಾಪ್ನೋತು ಪ್ರಸನ್ನೇ ತ್ರೈಕೇಶವ ಗೃಹೀತೇಸ್ಮಿನ್ ವ್ರತೆ ದೇವ ಯದ್ಯ ಪೂರ್ಣೇ ನಿಯಾಮ್ಯಹಂ ತನ್ನೇ ಭವತು ಸಂಪೂರ್ಣಂ ತ್ವತ್ ಪ್ರಸಾದ ಜನಾರ್ದನ. ಒಂದು ವೇಳೆ ಈ ವ್ರತವನ್ನು ಮಾಡುತ್ತಾ ಪೂರ್ತಿಯಾಗದೆ ಮರಣಿಸಿದಲ್ಲಿ ಸಂಪೂರ್ಣ ವ್ರತಫಲವನ್ನೇ ದಯತೋರು ಎಂದು ಈ ಶ್ಲೋಕದ ಮೂಲಕ ಶ್ರೀಹರಿಯನ್ನು ಪ್ರಾರ್ಥಿಸುವುದು ಆಗುತ್ತದೆ. ಈ ವಿಧವಾಗಿ ಪ್ರಾರ್ಥಿಸಿ ಶ್ರೀಹರಿಯನ್ನು ಪೂಜಿಸಿ ವ್ರತ, ಪೂಜೆ, ಜಪಾದಿಕ ನಿಯಮ ಗ್ರಹಣವನ್ನು ಮಾಡಬೇಕು. ಈ ಸಂಕಲ್ಪದೊಂದಿಗೆ ಪಾಪಗಳು ದೂರವಾಗುತ್ತವೆ. ಸಾಧಕನು ಸ್ನಾನ ಮಾಡಿ ಸಂಕಲ್ಪ ಮಾಡಿಕೊಂಡು ಆಷಾಢದಿಂದ ಆರಂಭಿಸಿ 4 ಮಾಸಗಳ ಕಾಲ ಏಕಭುಕ್ತನಿದ್ದು ಶ್ರೀ ಮಹಾವಿಷ್ಣುವನ್ನು ಪೂಜಿಸಿದರೆ ಪರಮ ಪವಿತ್ರ ನಿರ್ಮಲ ಲೋಕವನ್ನು ತಲುಪುವನು. ಎಣ್ಣೆಯನ್ನು, ಮದ್ಯ, ಮಾಂಸಾದಿಗಳನ್ನು ವಿಸರ್ಜಿಸಿ ವೇದ ಪಾರಂಗತನೆಂದು ಕರೆಸಿಕೊಂಡು ಕೃಚ್ಛಪಾದ ವ್ರತವನ್ನು ಆಚರಿಸುವ ವಿಷ್ಣು ಭಕ್ತನು ಈ ವ್ರತವನ್ನು ಮಾಡಿದರೆ ವಿಷ್ಣು ಲೋಕವನ್ನು ಸೇರುತ್ತಾನೆ. ಈ ಕೃಚ್ಛಪಾದ ವ್ರತವನ್ನು 3 ದಿನಗಳ ಕಾಲ ಉಪವಾಸವಿದ್ದು ಆಚರಿಸುವವನಿಗೆ ಶ್ರೀ ದ್ವೀಪ ನಿವಾಸ ಪ್ರಾಪ್ತಿಯಾಗುತ್ತದೆ. ಚಂದ್ರಾಯಣ ವ್ರತವನ್ನು ಮಾಡಿದ ಚತುರ್ಮಾಸ್ಯ ವ್ರತನಿಗೆ ಮುಕ್ತಿಯು ಹಾಗೂ ವಿಷ್ಣು ಲೋಕ ಪ್ರಾಪ್ತಿಯುಂಟಾಗುತ್ತದೆ. ಪ್ರಾಜಾಪತ್ಯ ವ್ರತವನ್ನು ಮಾಡಿದವನಿಗೆಯೂ ಸಹ ವಿಷ್ಣು ಲೋಕವೂ ಪ್ರಾಪ್ತಿಯಾಗುತ್ತದೆ. ಈ ವ್ರತವನ್ನು ಮಾಡಿದ ಪರಾಕ ವ್ರತನಿಗೂ ಸಾಕ್ಷಾತ್ ಹರಿ ಪ್ರಾಪ್ತಿಯೇ ಲಭಿಸುತ್ತದೆ. ಈ ಚಾತುರ್ಮಾಸ್ಯ ವ್ರತದಲ್ಲಿ ಉರಿಟ್ಟು ಯವನ ಮಾತ್ರವೇ ಸೇವಿಸುತ್ತಾ ಹಾಲು, ಮೊಸರು, ತುಪ್ಪಗಳನ್ನು ಒಮ್ಮೆ ಮಾತ್ರ ಬಾಯಿಯಲ್ಲಿ ಹಾಕಿಕೊಂಡು ಗೋಮೂತ್ರವನ್ನು ಸೇವಿಸುತ್ತಾ ಪಂಚಗವ್ಯಗಳನ್ನು ಮಾತ್ರವೇ ಸೇವಿಸುತ್ತಾ ಜೀವಿಸಬೇಕು. ಅಥವಾ ಷಡ್ರಸಗಳನ್ನು ಪರಿತ್ಯಜಿಸಿ ಶಾಖ, ಮೂಲ, ಫಲಗಳನ್ನು ಮಾತ್ರವೇ ತಿನ್ನಬೇಕು. ಈ ವಿಧವಾಗಿ ಮಾಡಿದವರು ವಿಷ್ಣು ಲೋಕ ಪ್ರಾಪ್ತಿಯನ್ನು ಹೊಂದಬಲ್ಲರು.